ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗಿದ್ದೀವಿ, ಯಾವ ವಿಡಿಯೋ ಇದೆ ಅಂತ ನೋಡ್ಕೊಂಡು ಬರೋಣ. ಮಾರ್ನಿಂಗ್ 4:30ಗೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಬನ್ನಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಕ್ಕ ಅವರ ಫ್ಯಾಮಿಲಿ, ನಮ್ಮ ಮಾವ ಅವರ ಫ್ಯಾಮಿಲಿ ಜೊತೆ ನಾವು ಹೋಗಿದ್ದು ಮೈಸೂರಿಗೆ. ಮಾರ್ನಿಂಗ್ 4:30ಗೆ ನಾವು ಕಾರಲ್ಲಿ, ಎಲ್ಲರೂ ಕೂಡ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಟ್ರೈನಲ್ಲಿ ಹೋಗಿದ್ದೀವಿ. ಫಸ್ಟ್ ನಾವು ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಮಾರ್ನಿಂಗ್ 4:30ಗೆ ಎರಡು ಕ್ಯಾಬ್ನ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ರೀಚ್ ಆಗ್ತೀವಿ. ಮಾರ್ನಿಂಗ್ ಮೆಜೆಸ್ಟಿಕ್ಕಿಗೆ ಹೋಗಿದ್ದಕ್ಕೆ ನಮಗೆ ಒಂದು 35-40 ಮಿನಿಟ್ಸಲ್ಲಿ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಸೇರಿದ್ದೀವಿ. ಏನಾದರೂ ನಾವು 7-8 ಆ ರೀತಿ ಬಿಟ್ಟಿದ್ರೆ ನಾವು ಖಂಡಿತವಾಗೂ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಒಂದೂವರೆ ಗಂಟೆ ಬೇಕಾಗ್ತಿತ್ತು. ಅಷ್ಟು ಟ್ರಾಫಿಕ್ಕು ಮತ್ತು ಸಿಗ್ನಲ್ಸು ಆ ರೀತಿ ಇರೋದ್ರಿಂದ ಮಾರ್ನಿಂಗ್ 4:30ಗೆ ನಾವು ಬಿಟ್ಟಿರೋದಕ್ಕೆ ತುಂಬಾ ಬೇಗನೆ ಬಂದು ನಾವು ಮೆಜೆಸ್ಟಿಕ್ಕಿಗೆ ರೈಲ್ವೆ ಸ್ಟೇಷನ್ಗೆ ಬಂದು ಸೇರಿದ್ವಿ. ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಮೈಸೂರಿಗೆ ಹೋಗ್ತಿರೋದು. ಪ್ರತಿ ಸಾರಿ ಹೋದಾಗೂ ಕಾರಲ್ಲಿ ಹೋಗಿದ್ದೀವಿ. ಸೊ ಹಾಗಾಗಿ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಎಷ್ಟು ಗಂಟೆಗೆ ಹೋಗಿ ಮುಟ್ತೀವಿ, ಎಷ್ಟು ಅವರಲ್ಲಿ ಹೋಗಿ ಮುಟ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಕೇಳಿದ್ದೀನಿ, ಒಂದು 2.5 ಗಂಟೆ 3 ಗಂಟೆ ಅನ್ನೋಷ್ಟರಲ್ಲಿ ನಾವು ಹೋಗ್ಬಿಟ್ಟು ಸೇರ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಫೈನಲಿ ನಾವು ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕವರ ಹಸ್ಬೆಂಡು ಇಬ್ಬರು ಕೂಡ ಟಿಕೆಟ್ ತೊಗೊಳೋದಕ್ಕಂತ ಹೋಗಿದ್ದಾರೆ. ನಾವೆಲ್ಲರೂ ಬಂದು 2 ಕ್ಯಾಬಿನಿಂದ ಬಂದು ಒಂದು ಕಡೆ ಕೂತ್ಕೊಂಡಿದ್ದೀವಿ. ಫೈನಲಿ ನಾವು ಟ್ರೈನಲ್ಲಿ ಹೊರಟಿದ್ದೀವಿ. ಟ್ರೈನ್ ಆಲ್ರೆಡಿ ಬಂತು, ಪ್ರತಿಯೊಬ್ಬರಿಗೂ ಸೀಟ್ ಸಿಕ್ತು. ನಾವೇನೋ ರಿಸರ್ವೇಷನ್ ಮಾಡಿ ಹೋಗಿರೋ ಥರನೇ ಅನ್ನಿಸ್ತಾ ಇತ್ತು ನನಗಂತೂ. ಏನಕ್ಕಂದರೆ ಅಷ್ಟು ಫ್ರೀಯಾಗಿತ್ತು ಟ್ರೈನು. ಏನಕ್ಕಂದರೆ 2 ಅವರ್ಸ್ 3 ಅವರ್ಸ್ಗೆ ಮೈಸೂರಿಗೆ ಟ್ರೈನ್ ಇದೆ ಅಂತೆ. ಅದಕ್ಕೋಸ್ಕರನೇ ಅಷ್ಟೊಂದು ರಶ್ ಇರಲ್ಲ ಅಂತ ಗೊತ್ತಾಯಿತು ಲಾಸ್ಟಲ್ಲಿ. ಮಕ್ಳಿಗೂ ಕೂಡ ಮಾರ್ನಿಂಗ್ ಎಷ್ಟು ಬೇಗ ಎಬ್ಸಿದ್ವಿ ಅಷ್ಟು ಬೇಗನೆ ಎದ್ದರು. ಯಾರು ಕೂಡ ನನಗೆ ನಿದ್ದೆ ಬರ್ತಾಯಿದೆ, ನಾನು ಬರಲ್ಲ, ಈ ರೀತಿ ಯಾವ ಮಕ್ಕಳು ಕೂಡ ಹಠ ಮಾಡಿಲ್ಲ. ಅದೊಂದು ತುಂಬಾ ಖುಷಿ ಆಯಿತು. ಎಬ್ಬಿಸಿದ ತಕ್ಷಣ ಎಲ್ಲ ಮಕ್ಕಳು ಎದ್ದರು ಅಂತಲೇ ಹೇಳ್ಬೋದು. ಅದಾದಮೇಲೆ ಯಾರೂ ಕೂಡ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿರಲಿಲ್ಲ. ಮೈಸೂರಿಗೆ ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಜಸ್ಟ್ ಕಾಫಿ ಬಿಸ್ಕೆಟ್ ಅದನ್ನು ಮಾತ್ರ ಕುಡ್ಕೊಂಡು, ಮಕ್ಕಳು ಕೂಡ ಏನೂ ತಿಂದಿರಲಿಲ್ಲ. ಬರೀ ದೊಡ್ಡವ್ರು ಮಾತ್ರ ಕಾಫಿ ಟೀ ಕುಡ್ಕೊಂಡು ಹೊರಟಿದ್ದೀವಿ. ಸೊ ಫುಲ್ ಗ್ರೀನರಿ, ಮೈಸೂರು ಫುಲ್ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳು, ನನ್ನ ಮಗ ಮತ್ತು ನಮ್ಮ ಅಕ್ಕ ಮಗಳು ಇಬ್ಬರು ಕೂಡ ಮಲಗಿದ್ರು, ಮತ್ತು ಯಾರೂ ಮಲಗಿರಲಿಲ್ಲ. ಜಸ್ಟ್ ಹಾಗೆ ಸೀನರಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಪ್ಲ್ಯಾನಿಂಗ್ನ ಮಾಡ್ಕೊತಾ ಇದ್ವಿ. ಫಸ್ಟ್ ಯಾವ ಜಾಗಕ್ಕೆ ಹೋಗೋದು, ಎಲ್ಲಿ ಏನು ಅಂತ ಫಸ್ಟು ನಾವು ಪ್ಲ್ಯಾನಿಂಗ್ನ ಮಾಡ್ಕೊಳ್ತಾ ಇದ್ವಿ. ಬಟ್ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿರೋ ಪ್ರಕಾರ ಆಗಲಿಲ್ಲ. ನಾವು ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಯಿತು ಫಸ್ಟ್ ಯಾವ ಜಾಗಕ್ಕೆ ಹೋಗಬೇಕು, ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಯಾವ್ಯಾವ ಪ್ಲೇಸ್ ನೋಡೋದಿದೆ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ನಮ್ಮ ಅಕ್ಕ ಅವರು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ, ಬಟ್ ಮೈಸೂರಿಗೆ ಯಾರೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಆಂಟಿ ಹೋಗಿದ್ದರು, ಬಟ್ ನಾವ್ಯಾರು ನಮ್ಮ ಅಕ್ಕ ಅವರು ಯಾರೂ ಹೋಗಿರಲಿಲ್ಲ, ನೋಡಿರಲಿಲ್ಲ. ಅದಕ್ಕೋಸ್ಕರ ನಾವು ಮೈಸೂರು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಹೇಗೂ ಮದುವೆಗೆ ಬಂದಿದ್ದಾರಲ್ವಾ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ಅವ್ರ ಕಡೆಯಿಂದನೇ ಬಸ್ಸು ಇಲ್ಲ ಟಿ ಇಲ್ಲ ವ್ಯಾನು ಇಲ್ಲ ಕಾರು ಯಾವ್ದು ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು. ಫಸ್ಟು ಬಸ್ ಅಂತ ಹೇಳೋದು. ಬಸ್ ಅಂದರೆ ಎಲ್ಲ ಕ್ರೌಡವ್ರ ಜೊತೆ ನಮಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ, ಮತ್ತು ಅವ್ರು ಹೇಳಿರೋ ಟೈಮ್ಗೆ ನಾವು ನೋಡ್ಕೊಂಡು ವಾಪಸ್ ಬರಬೇಕು ಅಂತ ಹೇಳಿಬಿಟ್ಟು ನಾವೇ ಸಪ್ರೇಟಾಗಿ ಒಂದು ಕಾರ್ನ ಬುಕ್ ಮಾಡ್ಕೊಂಡ್ವಿ. ನಮ್ಮ ಫ್ಯಾಮಿಲಿಯವ್ರು ಮಾತ್ರ. ನಮ್ಮ ಜೊತೆ ಒಬ್ಬ ಡ್ರೈವರ್ ಕೂಡ ಇರ್ತಾರೆ. ಅವರು ಇಲ್ಲೇ ಕೆಲಸ ಮಾಡೋದ್ರಿಂದ, ಮೈಸೂರಲ್ಲೇ ಈ ರೀತಿ ಪ್ಲೇಸಸ್ ತೋರಿಸೋ ಕೆಲಸ ಮಾಡೋದ್ರಿಂದ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಜಾಗ ಯಾವ್ಯಾವ ಟೈಮಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಅವ್ರು ನಮಗೆ ಫಸ್ಟು ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕಂತ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ನಾವು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಹೋಟೆಲ್ಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಅವರೊಂದು ಹೋಟೆಲ್ಗೆ ನಮಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಪ್ರತಿಯೊಬ್ಬರು ಕೂಡ ಬ್ರೇಕ್ಫಾಸ್ಟ್ ಅಂದರೆ ಮಾರ್ನಿಂಗ್ ನಾವು ಹೋಗಿ ರೀಚ್ ಆಗಿ ಕರೆಕ್ಟಾಗಿ 9 o'clockಗೆ ನಾವು ರೀಚ್ ಆಗಿದ್ವಿ ಅಂತಲೇ ಹೇಳ್ಬೋದು. ಮೈಸೂರು ಪ್ಯಾಲೇಸ್ ಮುಂದೆಯಿಂದನೇ ಹೋಗ್ತಾ ಇದ್ವಿ. ಅದಾದಮೇಲೆ ನಾವು ಮೈಸೂರು ಪ್ಯಾಲೇಸಿಗೆ ಬಂದಿದ್ದು 4th 5th ಪ್ಲೇಸು ನಾವು ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಸೊ ಅಷ್ಟೊಂದೇನು ಟ್ರಾಫಿಕ್ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು ಆ ರೀತಿ ಏನೂ ಇರಲಿಲ್ಲ. ತುಂಬಾ ಆರಾಮಾಗಿ ಇತ್ತು ಅಂತಲೇ ಹೇಳ್ಬೋದು. ರೋಡೆಲ್ಲ ಏನು ಕ್ರೌಡಾಗಿ ಆ ಥರ ಏನೂ ಇರಲಿಲ್ಲ. ಆರಾಮಾಗಿ ಹೊರಟಿದ್ದೀವಿ. ಜಸ್ಟ್ ಮೈಸೂರು ದಸರಾ ಟೈಮಲ್ಲಿ ಮಾತ್ರ ಮೈಸೂರಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲ್ಲ ಅಂತ ಅನ್ನೋದಕ್ಕೆ, ಜಸ್ಟ್ ಯಾವಾಗ ಅಂದರೆ ಮೈಸೂರು ದಸರಾ ಬರುತ್ತಲ್ವ ಆವಾಗ ಮಾತ್ರ ಜಾಗ
ಇರಲ್ಲ, ಒಬ್ಬ ಮನುಷ್ಯ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೊಂದು ರಶ್ ಆಗಿರುತ್ತೆ. ಬಟ್ ಈಗ ಫುಲ್ ಫ್ರೀಯಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅವರು ನಮಗೆ ಕಾರಿನವರು ಎಕ್ಸ್ಪ್ಲೇನ್ ಮಾಡ್ತಿದ್ದು, ಫಸ್ಟ್ ನೀವು ಇಲ್ಲಿಗೆ ಹೋಗಿ ಅದಾದಮೇಲೆ ಈ ಜಾಗಕ್ಕೆ ಹೋಗಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಫಸ್ಟು ನಾಷ್ಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫೈನಲಿ ನಾವೆಲ್ಲರೂ ಏನೇನು ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಮಸಾಲೆ ದೋಸೆ ತೊಗೊಂಡ್ರು. ನಮ್ಮ ಅಕ್ಕ ಅವರ ಹಸ್ಬೆಂಡ್ ಮಾತ್ರ ಮೈಸೂರು ಬೋಂಡ ಅದೇನೋ ಟೇಸ್ಟ್ ನೋಡಬೇಕು ಅಂತ ತೊಗೊಂಡ್ರು. ಬಟ್ ಎಲ್ಲರೂ ಕೂಡ ಮಸಾಲೆ ದೋಸೆ ಅವ್ರವ್ರು ಬೇಕಾಗಿದೆ ಕಾಫಿ ಟೀ ಅಷ್ಟು ತೊಗೊಂಡ್ರು. ಬಟ್ ನಮಗೆ ಜಸ್ಟ್ ಒಂದೊಂದು ಮಸಾಲೆ ದೋಸೆಗೆ ಬಿಲ್ ಬಂದು 1800 ಚಿಲ್ಲರೆ ಆಗಿದೆ. ನಾನೇ ಶಾಕ್ ಆದೆ. ಮೈಸೂರಲ್ಲೆಲ್ಲ ಒಂದು ಮಸಾಲೆ ದೋಸೆಗೆ 110 120 ರುಪೀಸ್ ಆ ರೀತಿ ಇತ್ತು. ನಾನೇ ಶಾಕ್ ಆದೆ ಬಿಲ್ಲಿಂಗ್ನ ನೋಡಿಬಿಟ್ಟು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಫಸ್ಟ್ ನಾವು ನೋಡೋಕ್ಕೆ ಬಂದಿದ್ದು ಝೂಗೆ. ಫಸ್ಟ್ ನೀವು ಝೂನ ನೋಡ್ಕೊಳ್ಳಿ, ಅದಾದಮೇಲೆ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ನಮಗೆ ಡ್ರೈವರು ಹೇಳಿದ್ರು. ಏನಕ್ಕಂದರೆ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಟೈಮಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ರು ಫಸ್ಟು ಝೂಗೆ ಹೋಗಿ ಅಂತ. ಸೊ ಅದಾದಮೇಲೆ ನಾವು ಫಸ್ಟು ಝೂಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಖುಷಿ ಪಡ್ತಾಯಿದ್ರು, ಯಾವುದೋ ಪ್ಲೇಸಿಗೆ ಹೊಸ ಜಾಗಕ್ಕೆ ಬಂದಿದ್ದೀವಿ ಅಲ್ವಾ ಅಂತ ಹೇಳಿಬಿಟ್ಟು. ಸೊ ಫಸ್ಟು ಬಂದಿದ ತಕ್ಷಣ ಅಲ್ಲಿ ತುಂಬ ಕ್ರೌಡ್ ಇತ್ತು. ಏನಕ್ಕಂದರೆ ಸಮ್ಮರ್ ವೆಕೇಷನ್ ಇತ್ತು. ಬೇರೆ ಬೇರೆ ಕಡೆಯಿಂದೆಲ್ಲ ನೋಡೋಕ್ಕೆ ಬರ್ತಾರಲ್ವ, ಮೈಸೂರು ನೋಡೋದಕ್ಕೆ ಅಂತ ಬರ್ತಾರಲ್ವ. ಸೊ ಹಾಗೆ ನಮ್ಮ ಥರನೇ ಪ್ರತಿಯೊಂದು ಜನಗಳು ಕೂಡ ಬಂದಿದ್ದರು. ಫಸ್ಟು ಟಿಕೆಟ್ ಈಸ್ಕೊಳ್ಬೇಕಾಗಿತ್ತು. ಟಿಕೆಟು ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ನಾವು 14 ಜನ ಟೋಟಲಾಗಿ ಹೋಗಿದ್ವಿ. 1000 ಚಿಲ್ಲರೆ ಎಷ್ಟು ಟಿಕೆಟ್ ಆಗಿತ್ತು ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಒಂದು 5 ವರ್ಷ ಒಳಗಡೆ ಇರೋರಿಗೆ ಟಿಕೆಟ್ ಇಲ್ಲ, 5 ವರ್ಷ ಮೇಲೆ ಇರೋರಿಗೆ ಟಿಕೆಟು ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ನಾವು ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಆಗೋದಕ್ಕೆ ಹೋದ್ವಿ. ಪ್ರತಿಯೊಬ್ಬರು ಕೂಡ ಒಟ್ಟಿಗೆ ಹೋಗಬೇಕು. ಏನಕ್ಕಂದರೆ ಅವರು ಅಲ್ಲಿ ಬಿಲ್ಲಿಂಗ್ನ ತೊಗೊಳ್ತಾರಲ್ವ, ಬಿಲ್ಲಿಂಗಲ್ಲಿ ನೋಡಿಬಿಟ್ಟು ಎಷ್ಟು ಜನಗೆ ಇವರು ಟಿಕೆಟ್ ತೊಗೊಂಡಿದ್ದಾರೆ ಅಂತ ನೋಡಿಬಿಟ್ಟು ಬಿಡ್ತಾರೆ ಒಳಗಡೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇದ್ಕೊಂಡು ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರೆನ್ಸಲ್ಲೇ ನಮಗೆ ಬರ್ಡ್ಸ್ಗಳ ಸ್ಟಾರ್ಟಿಂಗಲ್ಲಿ ಬರ್ಡ್ಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ಬರ್ಡ್ಸು, ಲವ್ ಬರ್ಡ್ಸು, ಅದರಲ್ಲೇ ಒಂದು 10-15 ವೆರೈಟೀಸ್ ಆಫ್ ಬರ್ಡ್ಸ್ನ ಕಾಣಿಸುತ್ತೆ. ಸೊ ಫಸ್ಟು ಎಂಟ್ರಿ ಆಗಿದ ತಕ್ಷಣ ಲವ್ ಬರ್ಡ್ಸು ಎಷ್ಟು ಚಿಲಿಪಿಲಿ ಸೌಂಡ್, ಆ ಸೌಂಡ್ ಕೇಳೋದಕ್ಕೆ ಒಂದು ರಿಫ್ರೆಶ್ಮೆಂಟ್ ಥರ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಎಷ್ಟೇ ಸ್ಟ್ರೆಸ್ ಇದ್ರೂ, ಎಷ್ಟೇ ನಾವು ಯಾವುದೇ ಒಂದು ಟೆನ್ಷನಲ್ಲಿದ್ದರೂ ಕೂಡ ಈ ಥರ ಪ್ಲೇಸಿಗೆ ಬಂದಾಗ ನಮಗಾಗೋ ಖುಷಿ, ಆ ನೆಮ್ಮದಿ, ಆ ಒಂದು ಸುಖ ಇದೆ ಅಲ್ವಾ, ಎದರಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಇಲ್ಲ ನಮ್ಮ ಫೇವ್ರೆಟ್ ಡಿಶಲ್ಲಿ ತಿನ್ಬೋದು. ಸೊ ಆ ರೀತಿ ಅನ್ನಿಸ್ತಾ ಇತ್ತು ನನಗಂತೂ. ಫುಲ್ ರಿಫ್ರೆಶ್ಮೆಂಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಬರ್ಡ್ಸ್ ಆಗಿದ ತಕ್ಷಣ ಡಕ್ಸ್ ಆಗಿರ್ಬೋದು, ಏನೇನೋ ಪಿಕಾಕ್ ಆಗಿರ್ಬೋದು, ಹಾಗೆ ಲೈನಾಗಿ ನೋಡಿಕೊಂಡು ಹೊರಟಿದ್ದೀವಿ. ನಾವು ನೋಡುವಾಗ ಪ್ರತಿಯೊಂದು ಬರ್ಡ್ಸು ಎಲ್ಲ ಫೇಸ್ ಆ ಕಡೆ ಇತ್ತು, ಇಲ್ಲ ದೂರ ಹೋಗಿ ನಿಂತ್ಕೊಂಡಿತ್ತು, ಆ ರೀತಿಯೇ ಇತ್ತು ಅಂತಲೇ ಹೇಳ್ಬೋದು. ಒಂದೊಂದು ಮಾತ್ರ ನಮಗೆ ವಿಸಿಬಲ್ ಆಗ್ತಾಯಿತ್ತು, ಒಂದೊಂದು ಮಾತ್ರ ನಮಗೆ ಕಾಣಿಸ್ತಾ ಇತ್ತು. ಇನ್ನೆಲ್ಲ ಕೂಡ ತುಂಬ ದೂರ ಆಗ್ತಾಯಿತ್ತು. ಸೊ ಬರ್ಡ್ಸು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಮಗೆ ಬರ್ಡ್ಸ್ಗಳು ಕಾಣಿಸುತ್ತೆ. ನನ್ನ ಮಗ ಮಾತ್ರ ಫುಲ್ ಖುಷಿಯಾಗಿದ್ದ ಅಂತಲೇ ಹೇಳ್ಬೋದು. ಯಾಕಂದರೆ ಲವ್ ಬರ್ಡ್ಸ್ ನಮ್ಮ ಮನೇಲಿತ್ತು. ಸೊ ಅದಕ್ಕೋಸ್ಕರನೇ ಅವನು ನಮ್ಮ ಮನೇಲಿತ್ತಲ್ವ ಲವ್ ಬರ್ಡ್ಸು ಆ ಥರದ್ದು ಅಂತ ಹೇಳ್ತಿದ್ದ. ಅದಾದಮೇಲೆ ವೆರೈಟೀಸ್ ಆಫ್ ಬರ್ಡ್ಸ್ ಇತ್ತು. ಸೊ ಪ್ರತಿಯೊಬ್ಬರು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲು, ತುಂಬಾ ಬಿಸಿಲು, ಹಾಗೆ ಮಕ್ಕಳಿಗೆ ತುಂಬಾ ದಾಹ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟು ಮಾಡಿರೋದು ನಮಗೆ ಕರಗೆ ಹೋಗಿತ್ತು, ಅಷ್ಟು ದೊಡ್ಡದಿದೆ ಇದು ಝೂ ಮಾತ್ರ. ಅದಾದಮೇಲೆ ಅಲ್ಲಿ ಚೀತಾ ನೋಡ್ತಾ ಇದ್ವಿ. ತುಂಬ ದೂರನೇ ಕಾಣಿಸ್ತಾ ಇತ್ತು. ವೀಡಿಯೋದಲ್ಲಿ ಝೂಮ್ ಮಾಡಿ ವೀಡಿಯೋ ತಗೊಳ್ಳೋ ಹಾಗೆ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಕ್ರೌಡ್ ಕೂಡ ಹಾಗೆ ಇತ್ತು. ಏನಕ್ಕಂದರೆ ಸಮ್ಮರ್ ವೆಕೇಷನ್ ಇರೋದ್ರಿಂದ ಪ್ರತಿಯೊಬ್ಬರು ಎಲ್ಲೆಲ್ಲೋ ಬೇರೆ ಒಂದು ಜಾಗಗಳಿಂದ ಬಂದಿದ್ದರು. ಸೊ ನನ್ನ ಮಗನಿಗೆ ಕಾಲು ನೋವು ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಆವಾಗವಾಗ ನಮಗೆ ಎತ್ಕೋ ಅಂತಲೂ ಹೇಳ್ತಾ ಇದ್ದ. ಸೊ ಅದಾದಮೇಲೆ ಇಲ್ಲಿ ನೋಡಿ ಟೈಗರ್ ಆರಾಮಾಗಿ ನಿದ್ದೆ ಮಾಡ್ತಿದೆ. ನಾವು ಒಂದು ಪ್ರಾಣಿ ಆಗಿರ್ಬೋದಾಗಿತ್ತು, ಇಲ್ಲ ಪಕ್ಷಿಗಳಾಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ಅವ್ರ ಕಷ್ಟ ಅವ್ರಿಗೆ, ನಮ್ಮ ಕಷ್ಟ ನಮಗೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ತುಂಬ ಶೆಕೆ ಆಗ್ತಾಯಿತ್ತು. ಮತ್ತು ಮಕ್ಕಳು ಕೂಡ ಕಾಣಿಸ್ತಾ ಇಲ್ಲ ಅಂದರೆ ಎತ್ಕೊಂಡು ತೋರಿಸೋದಾಗಿರ್ಬೋದು, ಆ ರೀತಿ ಮಾಡ್ತಾಯಿದ್ವಿ. ಕೆಲವರು ಎಲ್ಲಿ ಅಂತಲೇ ಈ ರೀತಿ ಕೇಳ್ತಾಯಿದ್ದೆ. ಯಾಕಂದರೆ ತುಂಬಾ ದೂರ ಬರ್ಡ್ಸ್ಗಳಿದ್ವಲ್ಲ, ಸೊ ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ಶೆಕೆ ಹೆವಿ ಶೆಕೆ ಆಗ್ತಾಯಿತ್ತು. ಇಲ್ಲಿ ನೋಡಿ ಲಯನು ಫೇಸ್ ಆ ಕಡೆ ಮಾಡಿ ಕುತ್ಕೊಂಡಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಈಗ ಗೋರಿಲ್ಲಾ, ಮಂಕಿ ಮತ್ತು ಕೋಡಂಗಿ, ಈ ರೀತಿ ಪ್ರತಿಯೊಂದು ಈ
ಸೆಷನ್ ಈಗ. ಅದರಲ್ಲೂ ಕೂಡ ಒಂದು ಫೋಟೋ ಇಮೇಜ್ ತೊಗೊಳೋದಕ್ಕಂತ ಇಕ್ಕಿದ್ದಾರೆ. ಅದರಲ್ಲಿ ನಮ್ಮ ಮನೆಯವರಾಗಿರ್ಬೋದು, ಮಕ್ಕಳು, ನಮ್ಮ ಮಾವ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಫೋಟೋಸ್ನ ತೊಗೊಳ್ತಾಯಿದ್ರು. ಅದಾದಮೇಲೆ ಒಂದು ಅರ್ಧ ಕಿಲೋಮೀಟರ್ಗೆ ಅಲ್ಲಿ ಕುಡಿಯೋದಕ್ಕೆ ನೀರು ಅದಕ್ಕಿದ್ರು. ಅಲ್ಲಿ ನಾವು ಬಾಟಲ್ನ ಒಳಗಡೆ ಅಲೋ ಮಾಡ್ಕೋಬೇಕು. ಒಳಗಡೆ ನಮಗೆ ಬಾಟಲ್ ಏನಾದರೂ ಬೇಕು ಅಂದರೆ ಅದಕ್ಕೆ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. 50 ರೂಪೀಸ್ ಕೊಟ್ಟು ಸ್ಟಿಕ್ಕರ್ನ ತೊಗೊಂಡು ಅಂಟಿಸ್ಕೊಂಡ್ರೆ ಮಾತ್ರನೇ ಇದ್ರೊಳಗಡೆ ನಮಗೆ ಎಂಟ್ರಿ ಇರುತ್ತೆ. ಸೊ ಹಾಗಾಗಿ ನಾವು ವಾಟರ್ ಬಾಟಲ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ವಾಟರ್ ಬಾಟಲ್ ನಾವು ನಮ್ಮ ಜೊತೆಗೇ ಇಟ್ಕೊಂಡಿದ್ವಿ. ಸೊ ಅದಾದಮೇಲೆ ಇಲ್ಲಿ ಬಂದಾಯಿತು ಒಳಗಡೆ. ನೆಕ್ಸ್ಟು ಪಾರ್ಟ್ ಸೆಕ್ಷನ್ ಬಂದ ತಕ್ಷಣ ಇದೊಂದು ಮಂಕಿ ಥರ ಇತ್ತು. ಬಟ್ ಇದು ಮಂಕಿ ಅಲ್ಲ, ಇದು ಏನಂತ ಹೆಸರು ಕೂಡ ನಾನು ನೋಡಲಿಲ್ಲ. ಬಟ್ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿತ್ತು ಪ್ರಾಣಿ ಮಾತ್ರ. ಸೊ ಒಂದು ಕಡೆ ಮಂಕಿನೂ ಅಲ್ಲ, ಒಂದು ಕಡೆ ಕೋಡಂಗಿನೂ ಅಲ್ಲ. ಸೊ ಆ ರೀತಿ ಇತ್ತು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇತ್ತು ಅಂತ. ಅದು ಪ್ರತಿಯೊಬ್ಬರಿಗೂ ನೋಡಿಬಿಟ್ಟು ಗಾಬರಿ ಆಗ್ತಾ ಇತ್ತು. ಸೊ ಆ ರೀತಿಯಾಗಿತ್ತು ಅದು. ಅದಾದಮೇಲೆ ಗೋರಿಲ್ಲ ನೋಡಿ ಯಾವ ರೀತಿ ವಾಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಂತ ಆ ರೀತಿ ವಾಕ್ ಮಾಡ್ತಾಯಿತ್ತಾ ಅಥವಾ ಅದ್ರ ಪಾಡಿಗೆ ಅದು ವಾಕಿಂಗ್ ಮಾಡ್ತಾಯಿತ್ತಾ ಅಂತಲೇ ಗೊತ್ತಾಗಲಿಲ್ಲ. ಅದು ಕೂತ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಅದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಇದು ಮಾತ್ರ ಕಣ್ಣಾರೆ ಎಲ್ಲ ಮಕ್ಳಿಗೂ ಕ್ಲೀನಾಗಿ ಕಾಣಿಸಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಆನೆಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಆನೆ ಆ ಸೈಡ್ ಹೋಗ್ಬಿಡ್ತು. ಅದಾದಮೇಲೆ ನನ್ನ ಮಗ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅವನು ಫೋಟೋ ತೊಗೊಳೋದಕ್ಕಂತ ಹಾಗೆ ನಿಂತಿದ್ದ. ಅದಾದಮೇಲೆ ಅವನು ಸ್ವಲ್ಪ ಸ್ಟೈಲ್ ಮಾಡ್ತಾಯಿದ್ದ, ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಮಗೆ ಝೀಬ್ರಾ, ಮಕ್ಕಳೆಲ್ಲ ಬುಕ್ಸಲ್ಲಿ ಓದಿರ್ತಾರಲ್ವ, ಸೊ ಹಾಗಾಗಿ ಅವರೇ ಕಂಡುಹಿಡಿತಾ ಇದ್ವಿ. ಜಿಂಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಅವರೇ ಹೇಳ್ತಿದ್ರು. ಸೊ ಈ ಪ್ರಾಣಿ ಅಂತ. ಸೊ ತುಂಬಾ ಸೆಕೆ ಆಗೋದ್ರಿಂದ ಕರ್ಚೀಫಲ್ಲಿ ಒರೆಸಿ ಒಂದು ಫುಲ್ ಸೆಕೆ ಅಂದರೆ ಸೆಕೆ, ಅಷ್ಟು ಸೆಕೆ ಆಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ದಾಹ ಆಗ್ತಾಯಿತ್ತು. ಇದು ಬಂದು ಜಿಂಕೆಗಳು. ನಾವು ಊಟಿಗೆ ಹೋಗುವಾಗ ನಾರ್ಮಲಾಗಿ ನೋಡ್ತೀವಿ. ಸೊ ಹಾಗಾಗಿ ನಮಗೇನು ಅಷ್ಟೊಂದು ಕ್ರೇಜಾಗಿ ಅನಿಸಿಲ್ಲ. ಯಾಕಂದರೆ ಊಟಿಯಲ್ಲಿ ನಮಗೆ ನಾರ್ಮಲಾಗಿ ರೋಡಲ್ಲೆಲ್ಲ ಓಡಾಡುತ್ತೆ. ಸೊ ಹಾಗಾಗಿ ಜಿಂಕೆಗಳು ನೋಡ್ತಾ ಇದ್ವಿ. ಅದು ತುಂಬಾ ಜಾಸ್ತಿ ಇದ್ವು ಅಂತಲೇ ಹೇಳ್ಬೋದು ಜಿಂಕೆಗಳು. ಸೊ ಅದಾದಮೇಲೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಬಟ್ ಯಾವ ಮಕ್ಕಳು ಕೂಡ ನಮಗೆ ಸುಸ್ತಾಗ್ತಿದೆ, ನಮಗೆ ಕಾಲು ನೋವ್ತಿದೆ ಅಂತ ಹೇಳಲಿಲ್ಲ. ನನ್ನ ಮಗ ಮತ್ತು ನಮ್ಮ ಅಕ್ಕ ಮಗಳು ಅವರಿಬ್ಬರು ಮಾತ್ರ ಮಲ್ಕೊಂಡ್ಬಿಟ್ಟಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಬಟ್ ಯಾರು ಕೂಡ ನಮಗೆ ಟಯರ್ಡ್ ಆಗ್ತಿದೆ ಅಂತ ಯಾವ ಮಕ್ಕಳು ಕೂಡ ಹೇಳಿಲ್ಲ. ಅದೊಂದು ತುಂಬಾ ಖುಷಿ ಆಯಿತು. ನಾವು ಎಷ್ಟು ವಾಕ್ ಮಾಡಿದ್ದೀವಿ ಅಷ್ಟೇ ಮಕ್ಕಳು ಕೂಡ ವಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆನೆ ಆರಾಮಾಗಿ ತಿಂತಾಯಿತ್ತು. ಸೊ ಹಾಗಾಗಿ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಇದು ಬರ್ಡ್ಸ್ದು, ಇದು ಏನೋ ಒಂಥರ ಪ್ರಾಣಿಗಳು, ಏನಂತ ನಂಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಏನೋ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿ ಒಂದು ನದಿ, ಇಲ್ಲಿ ಬೋಟಿಂಗಲ್ಲಿ ಏನಾದರೂ ಹೋಗ್ಬೇಕಂದ್ರೂ ಅಲ್ಲಿ ಸಪ್ರೇಟಾಗಿ ಟಿಕೆಟ್ ತೊಗೊಂಡು ಹೋಗಬೇಕಾಗಿತ್ತು. ಬಟ್ ನಾವು ಯಾರೂ ಬೋಟಿಂಗಲ್ಲಿ ಹೋಗಿಲ್ಲ, ಯಾಕಂದರೆ ನಾವು ಎಲ್ಲರೂ ಬೋಟಿಂಗಲ್ಲಿ ಹೋಗಿದ್ದೀವಿ, ಅದಕ್ಕೋಸ್ಕರ ನಾವು ಹೋಗಿಲ್ಲ. ಅದಾದಮೇಲೆ ಮಕ್ಕಳು ಆಟ ಆಡೋ ಸೆಷನ್ನಿಗೆ ಬಂದ್ವಿ. ಇಲ್ಲಿ ಮಕ್ಕಳು ಇಲ್ಲಿಂದ ಬಿಟ್ಟೇ ಇಲ್ಲ ಜಾಗ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮಕ್ಕಳು ನಾನು ಬರಲ್ಲ, ನೀನು ಬರಲ್ಲ ಅಂತ ಇಲ್ಲಿ ನೋಡಿದ ತಕ್ಷಣ ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಹೋಗ್ಬಿಟ್ರು. ತುಂಬಾ ಖುಷಿಪಟ್ಟರು ಇಲ್ಲಿ. ಬಟ್ ಇಲ್ಲಿಂದ ವಾಪಸ್ ಬರೋದಕ್ಕೆ ಯಾವ ಮಕ್ಳಿಗೂ ಇಷ್ಟ ಆಗಲಿಲ್ಲ. ಬಟ್ ಇನ್ನು ನಮಗೆ 1.5 ಕಿಲೋಮೀಟರ್ ಇತ್ತು ಪ್ಲೇಸ್, ಅಂದರೆ ಬರ್ಡ್ಸು ಇದೆಲ್ಲ ನೋಡೋದಕ್ಕೆ. ಬಟ್ ಯಾವ ಮಕ್ಕಳು ಇಲ್ಲಿಂದ ಬರಲಿಲ್ಲ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಅಂದರೆ ಎಂಜಾಯ್, ಅಷ್ಟು ಎಂಜಾಯ್ ಮಾಡ್ತಿದ್ದ. ಫಸ್ಟು ಜೋಕಾಲಿ ಆಡಿದ್ರು, ಅದಾದಮೇಲೆ ಜಾರಬಂಡಿ ಆಡಿದ್ರು, ಪ್ರತಿಯೊಂದು ಸ್ಲೈಡ್ಗಳು ಅದೆಲ್ಲವೂ ಕೂಡ ಆಟ ಆಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಎಲ್ಲ ಮಕ್ಳಿಗೂ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಈ ಜಾಗ ಮಾತ್ರನೇ ಅಂತ ಹೇಳ್ಬೋದು. ನಾನು ಅದನ್ನ ಆಡ್ತೀನಿ ಇದನ್ನ ಆಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಒಂದು ಹಾಫ್ ಆನ್ ಅವರ್ ಇಲ್ಲಿ ಮಕ್ಕಳಿಗೆ ಸರಿ ಮಕ್ಳಿಗೋಸ್ಕರನೇ ಅಲ್ವಾ ಬಂದಿರೋದು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ನಾವಿಲ್ಲಿ ಆಟ ಆಡೋದಕ್ಕೆ ಬಿಟ್ವಿ. ಪ್ರತಿಯೊಂದು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಸಿಕ್ತು ಕೂತ್ಕೊಳ್ಳೋದಕ್ಕೆ. ಇಲ್ಲಾಂದರೆ ಮಕ್ಕಳನ್ನ ಹಿಡ್ಕೊಳ್ಳೋದು, ಮಕ್ಕಳನ್ನ ಎತ್ಕೊಳ್ಳೋದು ಅದೇ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದನ್ನು ಮುಟ್ಬೇಡ ಅಂತ ಹೇಳೋದಾಗ್ತಿತ್ತು. ಸೊ ಹಾಗಾಗಿ ಮಕ್ಕಳಿಗೆ ಆಟ ಆಡಲಿ ಸ್ವಲ್ಪ ಅವ್ರಿಗೆ ಅನ್ನೋದೇ ಆಗಲಿಲ್ಲ. ನಾವು ನೈಟ್ ಮನೆಗೆ ಬರೋವರೆಗೂ ಅಷ್ಟು ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮಕ್ಕಳು ಸೊ ಇದೊಂದು ರಿಂಗ್ ಥರ ಆಡ್ತಾಯಿದ್ರು. ಅದಾದಮೇಲೆ ನನ್ನ ಮಗ ಜೋಕಾಲಿಯಲ್ಲಿ ಇವಾಗ ಧೈರ್ಯ ಬಂದುಬಿಟ್ಟಿದೆ. ಫಸ್ಟೆಲ್ಲ ಅವನು ಜೋಕಾಲಿಯಲ್ಲಿ ಕುತ್ಕೊಳ್ತಾನೆ ಇರಲಿಲ್ಲ. ಬಟ್ ಈಗ ಅವನಿಗೆ ತುಂಬಾ ಧೈರ್ಯ, ನನಗೆ ಸ್ಪೀಡಾಗಿ ತಳ್ಳು ಅಂತೆಲ್ಲ ಹೇಳ್ತಾನೆ. ಖುಷಿ ಆಯಿತು ನನಗೆ, ಸ್ವಲ್ಪ ಧೈರ್ಯ ಬಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಜಿರಾಫೆ ಅದೆಲ್ಲ ನೋಡಿಬಿಟ್ಟು ಸ್ನೇಕ್ ಸೆಕ್ಷನ್ಗೆ ಬಂದ್ವಿ. ಒಂದೊಂದು ಹಾವಂತೂ ಒಂದು ಹಾವ ಅಥವಾ ಮರನ ಅಥವಾ ಬಳ್ಳಿನ ಏನಂತಲೇ ಕಾಣಿಸ್ತಾ ಇರಲಿಲ್ಲ. ಸೊ ಅಷ್ಟೊಂದು ಹಾವುಗಳೆಲ್ಲ ಇತ್ತು. ಸೊ
ಇದೊಂದು ನೋಡಿ ಯಾವ ರೀತಿ ಹೋಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಪ್ಪ ಮೈಯೇ ಜುಮ್ ಅಂತ ಇತ್ತು ಹಾವುಗಳೆಲ್ಲ ನೋಡೋದಕ್ಕೆ. ಮಕ್ಕಳಿಗೆ ಕ್ರೇಜು ಹಾವು ನೋಡೋದಕ್ಕೆ, ಬಟ್ ನಮಗೆಲ್ಲ ಒಂದು ಸ್ವಲ್ಪ ಮೈಗೆ ಮುಳ್ಳು ಬರೋ ಥರನೇ ಆಗ್ತಾಯಿತ್ತು. ಅನಕೊಂಡ ಇತ್ತು, ಯಾವುದ್ಯಾವುದೋ ಥರ ಹಾವುಗಳು, ನಾವು ನೋಡೇ ಇರಲಿಲ್ಲ ಆ ಥರ ಹಾವುಗಳೆಲ್ಲ. ಸೊ ಆ ಥರ ಹಾವುಗಳೆಲ್ಲವೂ ಸೆಷನ್ ಅಂತೂ ನನಗೆ ತುಂಬಾ ಮೈ ಜುಮ್ ಆಗ್ತಾಯಿತ್ತು. ಅನಕೊಂಡ, ನಾಗರಾವು ಪ್ರತಿಯೊಂದೂ ಕೂಡ ಇತ್ತು. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಬಳ್ಳಿಯಲ್ಲಿ ಮಲಗಿದೆ ನೋಡಿ ಹಾವು, ಬಟ್ ಅದು ಯಾವ ಥರ ಅಂತಲೇ ಮರನ ಅಥವಾ ಹಾವ ಅಂತಲೇ ಕಾಣಿಸ್ತಾ ಇಲ್ಲ, ಆ ರೀತಿ ಇತ್ತು. ಹಾವು ಸೆಷನಲ್ಲೆಲ್ಲ ತುಂಬ ಮಕ್ಕಳು ಎಲ್ಲಿ 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 ಅಂತ ಈ ರೀತಿ ಹಠ ಮಾಡ್ತಾಯಿದ್ರು. ಸೊ ಫೈನಲಿ ಹಾವು ಸೆಷನ್ನು ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಜಿರಾಫೆ ನೋಡಿದ್ರೆ ತುಂಬಾ ಖುಷಿ ಆಯಿತು ನನಗೆ. ಜಿರಾಫೆ ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಅದರ ಹೈಟ್ ಇರುತ್ತಲ್ವ, ಸೊ ಅದಕ್ಕೋಸ್ಕರನೇ ನೋಡಬೇಕು ಅನ್ನಿಸ್ತಾಯಿತ್ತು. ಲಾಸ್ಟಲ್ಲಿ ಜಿರಾಫೆಸ್ನ ನೋಡಿದ್ವಿ. ಅದು ವಾಕಿಂಗ್ ಮಾಡೋದಾಗಿರ್ಬೋದು, ಅದು ಗಿಡಗಳನ್ನ ತಿನ್ನೋದಾಗಿರ್ಬೋದು, ಸೊ ತುಂಬ ಜಿರಾಫೆಸ್ ಇತ್ತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಹೊರಗಡೆ ನಾವು ಬರುವಾಗ ಅಂದರೆ ಔಟಿಂಗ್ ನಾವು ಮುಗಿಸ್ಕೊಂಡು ಫುಲ್ ಝೂ ಎಲ್ಲ ಮುಗಿಸ್ಕೊಂಡು ಆಚೆ ಬರುವಾಗ ಲಾಸ್ಟಲ್ಲಿ ನಮಗೆ ಜಿರಾಫೆ ಸಿಕ್ಕಿತ್ತು. ನಾನು ಜಿರಾಫೆನೇ ನೋಡಿಲ್ವಲ್ಲ ಮುಗಿಯೋಕ್ಕೆ ಬಂತು ಅಂತ ಹೇಳ್ತಿದ್ದೆ, ಬಟ್ ಲಾಸ್ಟಲ್ಲಿ ನಾವು ಜಿರಾಫೆನ ನೋಡಿ ಫ್ಯಾಮಿಲಿ ಫೋಟೋನ ತೊಗೊಂಡ್ವಿ. ಸೊ ಲಾಸ್ಟಲ್ಲಿ ಗ್ರೂಪ್ ಫೋಟೋಸ್ನ ತೊಗೊಂಡಿದ್ದೀವಿ. ಯಾವ ಫೋಟೋಸ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಒಂದೊಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ, ಪ್ಲೀಸ್ ನೋಡಿ. ಅದಾದಮೇಲೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟು ಝೂ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಮಿಸ್ ಮಾಡ್ದಿರಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.